ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು ಕಂದ ನಿಂಗೆ? ಹುಷಾರಿಲ್ವಾ? ಅಯ್ಯೋ, ಇಷ್ಟು ವರ್ಷದಲ್ಲಿ ಯಾವತ್ತೂ ಈಗ ಆಗಿರ್ಲಿಲ್ಲ ನಿಂಗೆ. ಏನಾಯ್ತು? ಇಷ್ಟು ವರ್ಷ ಮಗು ಆರೋಗ್ಯವಾಗಿದ್ಲು ಅಂದ್ರೆ ಮಗು ನಿನ್ ಜೊತೆಲೇ ಇತ್ತು. ಆದ್ರೆ ಈಗ ಮಗುನ ಬೇರೆಯವ್ರ ತೆಕ್ಕಕ್ಕೆ ಹಾಕಿದೆಯಲ್ಲ, ಅದಕ್ಕೆ ಈಗ ಹುಷಾರಿಲ್ದಂಗೆ ಆಗಿದ್ದಾಳೆ. ಏನ್ ಹೇಳ್ತಿದ್ದೀರೋ ಚಿಕ್ಕಮ್ಮ ನೀವು? ನಿನ್ನ ಅಕ್ಕ ಅನಿಸ್ಕೊಂಡಿರೋ ಆ ಪಾರ್ವತಿ ಮಗುಗೆ ಐಸ್ ಕ್ರೀಮ್ ತಿನ್ಸಿದಾಳಲ್ಲ, ಅದಕ್ಕೆ ಇವತ್ತು ನಿನ್ ಮಗು ಹುಷಾರಿಲ್ದಿರೋ ತರ ಆಗಿರೋದು. ಹೌದಾ? ಇಲ್ಲ ಮತ್ತೆ, ಕಂಡೋರ್ ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನ ಬಿಟ್ಟು ಹೋದ್ರೆ ಹೀಗೆ ಆಗೋದು. ಪಾಪ ಮಗು ಐಸ್ ಕ್ರೀಮ್ ಬೇಡ ಅಂತ ಎಷ್ಟು ಹೇಳಿದ್ರು ಆ ಪಾರ್ವತಿ ಐಸ್ ಕ್ರೀಮ್ ಕೊಟ್ಟು ಮಗುನ ಹೀಗೆ ಹುಷಾರಿಲ್ದಂಗೆ ಮಾಡಿದಾಳೆ. ಇವತ್ತು ಹೀಗೆ, ಇನ್ನು ನಾಳೆ ಇನ್ನೇನು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಪಾರ್ವತಿ ಅಕ್ಕ ಎಲ್ಲಿದ್ದಾರೆ ಈಗ? ಇನ್ನೆಲ್ಲಿರ್ತಾಳಮ್ಮ? ಮಗುಗೆ ಚಳಿ ಜ್ವರ ಬರ್ಸಿ ಅವಳು ಮಾತ್ರ ಬೆಚ್ಚಿಗೆ ಎಲ್ಲೋ ಒಂದ್ ಕಡೆ ಕೂತಿರ್ತಾಳೆ. ಅಷ್ಟು ಗೊತ್ತಾಗೋದಿಲ್ವಾ ಅವರಿಗೆ? ಮಗು ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ತೀನಿ. ಮಮ್ಮಿ, ಪಾರುಗೇನು ಬೈಬೇಡಿ. ಪಾರುದೇನು ತಪ್ಪಿಲ್ಲ. ಐಸ್ ಕ್ರೀಮ್ ಬೇಕು ಅಂತ ನಾನೇ ಪಾರುಗೆ ಇಸ್ಕೊಂಡೆ. ಅಲ್ಲಮ್ಮ ಜನನಿ, ಮಗು ಕೇಳ್ತು ಅಂತ ರಾತ್ರಿ ಹೊತ್ತು ಐಸ್ ಕ್ರೀಮ್ ಕೊಟ್ಬಿಡದ? ಅಲ್ಲ, ಚಿಕ್ಕ ಮಕ್ಕಳಿಗೆ ತಣ್ಣಗಿರೋ ಪದಾರ್ಥಗಳನ್ನ ಕೊಡಬಾರ್ದು ಅಂತ ಅವಳು ಪ್ರಜ್ಞೆ ಬೇಡ್ವಾ? ಮಮ್ಮಿ, ಪಾರು ಬೇಡ ಅಂತ ಹೇಳ್ತಿದ್ಲು, ನಾನೇ ಬೇಕು ಅಂತ ಹೇಳಿ ಇಸ್ಕೊಂಡೆ. ಆಗ ಈ ಅಜ್ಜಿನು ಅಯ್ಯೋ ದೇವ್ರೆ, ನಾನೇ ಬಲವಂತ ಮಾಡಿದ್ದು ಅಂತ ಮಗು ಏನಾದರೂ ಹೇಳ್ಬಿಟ್ರೆ ಈಗ ನೆನಪ ಮಾಡಲಿ, ಆಗ ಜನನಿ ನನ್ನ ಸುಮ್ಮನೆ ಬಿಡ್ಬಿಡ್ತಾಳ. ಹೂನಮ್ಮ, ನಿನ್ನ ಅಜ್ಜಿನೇ ಅಂದ್ರೆ ನಾನೇ. ನೀನು ಐಸ್ ಕ್ರೀಮ್ ತಿಂದಿದ್ದಾಗ ನಾನೇ ತಾನೇ ನಿನ್ನ ಅಲ್ಲಿಂದ ರೂಮ್ ಕರ್ಕೊಂಡು ಹೋಗಿದ್ದು. ಅಜ್ಜಿ, ನೀವ್ ಹೇಳಿದ್ದೆಲ್ಲ ನೀನು ಜಾಸ್ತಿ ಮಾತಾಡ್ಬೇಡಕಂದ, ಆಯಾಸ ಆಗುತ್ತೆ. ಜನನಿ, ನೀನಾದ್ರೂ ಹೇಳಮ್ಮ. ಹೌದು ಬಂಗಾರಿ, ನೀನ್ ಜಾಸ್ತಿ ಮಾತಾಡ್ಬೇಡ, ಸುಸ್ತಾಗುತ್ತೆ. ಮಲ್ಕೋ ನೀನು. ಏನಮ್ಮ ಜನನಿ, ನೀನು ಮಗುನ ಇಲ್ಲೇ ಮಲಗಿಸ್ತಾ ಇದೆಯಲ್ಲ, ಕರ್ಕೊಂಡು ನಡಿ ಮಗುನ ನಿನ್ ರೂಮಲ್ಲಿ ಮಲಗಿಸುವಂತೆ. ನಡಿ. ನಡಿಯಮ್ಮ. ಹಾಂ, ಈಗ ಪರವಾಗಿಲ್ಲ ಪ್ರೀತು. ಡಾಕ್ಟರು ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಹಾಗಾಗಿ ಜ್ವರ ಏನಿಲ್ಲ, ಕಮ್ಮಿ ಆಗಿದೆ, ಮಲಗಿದ್ದಾಳೆ. ಅದು ಅಲ್ಲದೆ ಸ್ಕೂಲಲ್ಲೇನೋ ಅಪ್ಪಂದ್ರ ಬಗ್ಗೆ ಮಾತಾಡೋದಿತ್ತಂತೆ. ಇವತ್ತು ಹುಷಾರಿರಲಿಲ್ಲ ಅಂತ ಸ್ಕೂಲಿಗೆ ಕಳಿಸಿರ್ಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.